ನಮಸ್ಕಾರ ಎಲ್ಲರಿಗೂ. ಇವತ್ತಿನ ನನ್ನ ಸ್ಟಡಿ ಬ್ಲಾಗ್ಗೆ ಸ್ವಾಗತ. ಮತ್ತೊಂದು ಹೊಸ ದಿನ, ಮತ್ತೊಂದು ಹೊಸ ಪ್ರಯತ್ನ. ಬನ್ನಿ ಓದನ್ನು ಶುರು ಮಾಡೋಣ. ಇವತ್ತು ಡೇ 5. ಇವತ್ತಿನ ಗುರಿ ಒಂದೇ ಸಬ್ಜೆಕ್ಟನ್ನು ಇಡೀ ದಿನ ಫುಲ್ಲಾಗಿ ಕಂಪ್ಲೀಟ್ ಮಾಡೋದು. ಒನ್ ಡೇ ಒಂದು ಸಬ್ಜೆಕ್ಟ್ ಕರೆಂಟ್ ಅಫೇರ್ಸನ್ನು ಓದ್ತಾ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಯಾವುದೇ ಸಬ್ಜೆಕ್ಟ್ಗಳನ್ನು ಓದುತ್ತಿಲ್ಲ. ರೆಗ್ಯುಲರ್ ಆಗಿ ಓದ್ತಿರುವಂತಹ ಸಬ್ಜೆಕ್ಟ್ಗಳನ್ನು ಇವತ್ತು ಓದ್ತಾ ಇಲ್ಲ. ಕೇವಲ ಇವತ್ತು ಒಂದು ಟಾರ್ಗೆಟ್ ಮಾಡ್ಕೊಂಡಿದ್ದೀನಿ. ಮೇ ಟು ಮೇ ಅಂತಂದರೆ 2025 ಮೇ ತಿಂಗಳಿಂದ ಹಿಡಿದು 2026 ಮೇ ತಿಂಗಳವರೆಗೆ ಇರುವಂತಹ ಕರೆಂಟ್ ಅಫೇರ್ಸನ್ನು ನಾನಿವತ್ತು ಓದಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಟಾರ್ಗೆಟ್ ನಾನು ಕಂಪ್ಲೀಟ್ ಮಾಡ್ತೀನೋ ಇಲ್ಲೋ ಅಂತ ಈ ವಿಡಿಯೋದಲ್ಲಿ ನೋಡಿ. ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್. ಒಂದು ದಿನದ ಸಣ್ಣ ಪ್ರಯತ್ನವೇ ದೊಡ್ಡ ಯಶಸ್ಸಿನ ಆರಂಭ. ನನ್ನ ಜೊತೆ ಓದೋಕೆ ರೆಡಿಯಾಗಿದ್ದೀರಾ? ಬನ್ನಿ ಇವತ್ತು ಸ್ಟಡಿ ಸೀಸನ್ ಶುರು ಮಾಡೋಣ. Let's go. ಫ್ರೆಂಡ್ಸ್, ನಾವು ಈ ರೀತಿಯಾಗಿ ಒಂದೇ ಸಬ್ಜೆಕ್ಟನ್ನು ಓದೋದ್ರಿಂದ ಗಮನವು ಹೆಚ್ಚಾಗುತ್ತೆ. ವಿಷಯವನ್ನು ನಾವು ಆಳವಾಗಿ ಅರ್ಥ ಮಾಡಿಕೊಳ್ಳಬಹುದು. ಮಧ್ಯದಲ್ಲಿ ಸಬ್ಜೆಕ್ಟ್ ಬದಲಾಯಿಸುವುದರಿಂದ ಆಗುವ ಗೊಂದಲಗಳು ಸಹ ಇದರಿಂದ ಕಡಿಮೆ ಆಗುತ್ತೆ. ರಿವಿಷನ್ ಮಾಡಲು ಇದು ಸುಲಭ ಆಗುತ್ತೆ ಮತ್ತು ಸಮಯವನ್ನು ಉತ್ತಮವಾಗಿ ಬಳಸಬಹುದು. ಒಂದು ಸಬ್ಜೆಕ್ಟ್ ಕಂಪ್ಲೀಟ್ ಮಾಡಿದ ತೃಪ್ತಿ ಮತ್ತು ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಪರೀಕ್ಷೆಯಲ್ಲಿ ನೆನಪಿಡಲು ಇದು ಸಹಾಯಕವಾಗುತ್ತೆ. ಇವತ್ತು ಸಂಡೇ ಆಗಿರೋದ್ರಿಂದ ನನಗೆ ಓದೋಕ್ಕೆ ಜಾಸ್ತಿ ಸಮಯ ಸಿಗೋದಿಲ್ಲ, ಕಡಿಮೆ ಸಮಯ ಸಿಗುತ್ತೆ. ಹಾಗಾಗಿ ಒಂದೇ ಸಬ್ಜೆಕ್ಟನ್ನು ಇವತ್ತು ಓದಲು ಆಯ್ಕೆ ಮಾಡ್ಕೊಂಡಿದ್ದೀನಿ. ಏನಾದರೂ ಶಾಪಿಂಗ್ ಮಾಡೋದಾಗಿರ್ಬಹುದು, ಮನೆಗೆ ತರಕಾರಿ ಆಗಿರ್ಬೋದು, ಗ್ರಾಸರೀಸ್ ಆಗಿರ್ಬೋದು, ಇವನ್ನೆಲ್ಲ ತಗೊಬರ್ಬೇಕಂದ್ರೆ ನಾನು ಇವತ್ತಿನ ದಿನವೇ ಎಲ್ಲ ತೆಗೆದುಕೊಂಡು ಬಂದುಬಿಡ್ತೀನಿ. ಫ್ರೆಂಡ್ಸು ಸಹ ಸಂಡೇ ಆಗಿರೋದ್ರಿಂದ ಮೀಟ್ ಆಗೋಕ್ಕೆ ಒತ್ತಾಯ ಮಾಡ್ತಾ ಇರ್ತಾರೆ. ಹಾಗಾಗಿ ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ, ಆಚೆಗಡೆ ಹೋಗಬೇಕು. ಅದಕ್ಕಾಗಿ ಇವತ್ತು ಎಷ್ಟಾಗುತ್ತೋ ಅಷ್ಟನ್ನು ಓದಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗೇನು ಕ್ಲಾಸ್ ಕೇಳ್ತಾ ಇದ್ದೀನಲ್ಲ, ಈ ಕ್ಲಾಸು ಸಮಯ 2:15 2:30ಕ್ಕಿಂತ ಹೆಚ್ಚೇ ಇದೆ. ಈ ರೀತಿಯಾಗಿರುವಂತಹ ಕ್ಲಾಸಿಂದ ನಮಗೆ ಜಾಸ್ತಿ ಮಾಹಿತಿ ಸಂಗ್ರಹ ಆಗುತ್ತೆ, ಜಾಸ್ತಿ ನೋಟ್ಸ್ ಸಹ ಕಲೆಕ್ಟ್ ಆಗುತ್ತೆ. ಅದನ್ನೇ ನಾವು ಇನ್ನೊಂದು ಸರ್ತಿ ರಿವಿಷನ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಪ್ರತಿದಿನ ನಾವು ಏನಾದರೂ ಪದೇ ಪದೇ ನಾವು ಕಿವಿಯಲ್ಲಿ ಆಲಿಸೋದ್ರಿಂದ ನಮಗೆ ಜಾಸ್ತಿ ಮೈಂಡಲ್ಲಿ ಫಿಕ್ಸ್ ಆಗೋ ಸಾಧ್ಯತೆಗಳು ಸಹ ಹೆಚ್ಚಾಗಿರುತ್ತೆ. ಮತ್ತು ನೋಟ್ಸ್ ಬರಿತೀವಲ್ಲ ಫ್ರೆಂಡ್ಸ್, ಬರೆಯೋದ್ರಿಂದನೂ ಸಹ ನಮಗೆ ಆ ಅಕ್ಷರಗಳು, ಆ ವರ್ಡು ಏನಾಗ್ಬಿಡುತ್ತೆ, ನಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿ ಉಳ್ಕೊಳ್ಳುತ್ತೆ. ಆಮೇಲೆ ನಾವು ಪದೇ ಪದೇ ರಿವಿಷನ್ ಮಾಡೋದ್ರಿಂದ ಪರ್ಫೆಕ್ಟ್ ಆಗ್ತೀವಿ ಫ್ರೆಂಡ್ಸ್. ಹಾಗಾಗಿ ಒಂದು ದಿನ, ವಾರದಲ್ಲಿ ಒಂದು ದಿನ ಈ ರೀತಿಯಾಗಿ ನಾವು ಒಂದೇ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡ್ಕೋಬೋದು. ಜಾಸ್ತಿ ಓದ್ಕೊಳ್ಳೋಕ್ಕಾಗಲಿಲ್ಲ ಅಂದರೂ ಎಷ್ಟು ಸಮಯ ಸಿಗುತ್ತೋ ಅಷ್ಟನ್ನೇ ನಾವು ಕವರ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಇವತ್ತಿನ ದಿನದ ಚಾಲೆಂಜ್ ಬಗ್ಗೆ ಮಾತಾಡೋದಾದರೆ, ಮೇ ಟು ಮೇ ಕರೆಂಟ್ ಅಫೇರ್ಸನ್ನು ನಾನು ಕವರ್ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದ್ದೆ. ಬಟ್ ಅದು ಮೇ ಟು ಮೇ ಆಗಲಿಲ್ಲ ಫ್ರೆಂಡ್ಸ್. ಇವತ್ತು ಭಾಳಪ್ಪ ಅಂತಂದರೆ ಒಂದು 4-5 ತಿಂಗಳದಷ್ಟೇ ಕವರ್ ಆಯಿತು. ಅಂದರೆ ಮೇನ್ ಇರುವಂತಹ ವಿಷಯಗಳನ್ನು ಇವರು ಹೇಳ್ತಾರೆ, ಇಂಪಾರ್ಟೆನ್ಸ್ ಇರುವಂಥ ವಿಷಯಗಳನ್ನು ಸಹ ಹೇಳ್ತಾರೆ. ಮತ್ತು ಬೇರೆ 360 ಆ್ಯಂಗಲ್ ಅಂದರೆ ಬೇರೆ ಆಗಿರುವಂತಹ ವಿಷಯವನ್ನು ಸಹ, ಅದಕ್ಕೆ ಸುತ್ತಲೂ ಪೂರಕವಾಗಿರುವಂತಹ ವಿಷಯದ ಮಾಹಿತಿಯು ಸಹ ನಮಗೆ ತಿಳಿಸ್ಕೊಡ್ತಾರೆ. ಹಾಗಾಗಿ ಈ ಥರ ಕ್ಲಾಸ್ಗಳನ್ನು ನಾವು ಆವಾಗವಾಗ ಕೇಳ್ತಾ ಇರಬೇಕು. ಮತ್ತು ನನ್ನ ಚಾಲೆಂಜು ಸಹ ಫ್ಲಾಪ್ ಆಯಿತು ಇವತ್ತು. ಫ್ರೆಂಡ್ಸ್, PC ಹುದ್ದೆಗೋಸ್ಕರ ಕರೆಂಟ್ ಅಫೇರ್ಸ್ ಎಷ್ಟು ಓದಬೇಕು ಅಂತಂದರೆ 6 ಮಂತ್ ಕರೆಂಟ್ ಅಫೇರ್ಸು ಸಾಕಾಗುತ್ತೆ. ಬಟ್ ನಾನು PC ಹುದ್ದೆ ಒಂದಕ್ಕೇ ನಾನು ಓದ್ತಾ ಇಲ್ಲ. RRB ಗ್ರೂಪ್ D, ಆಮೇಲೆ HSTR, GPSTR ಈ ರೀತಿಯಾಗಿರುವಂತಹ ಹುದ್ದೆಗಳಿಗೆ ನಾನು ಪ್ರಿಪೇರ್ ಆಗ್ತಾ ಇರೋದ್ರಿಂದ
ಒಂದು ವರ್ಷದ ಕರೆಂಟ್ ಅಫೇರ್ಸ್ನ ನಾನು ಸ್ಟಡಿ ಮಾಡ್ತಾ ಇದ್ದೀನಿ. 2025 ವರ್ಷದ ಕಂಪ್ಲೀಟ್ ಕರೆಂಟ್ ಅಫೇರ್ಸು ಮತ್ತು ಜನವರಿ ಟು ಇವಾಗ ಆಗಸ್ಟ್ ಪ್ರೆಸೆಂಟ್ ಎಲ್ಲಿವರೆಗೂ ಎಕ್ಸಾಮ್ ಬರುತ್ತಲ್ಲ ಅಲ್ಲಿವರೆಗೂ ನಾನು ಕರೆಂಟ್ ಅಫೇರ್ಸ್ನ ಸ್ಟಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾನು ಆಚೆ ಕಡೆ ಹೋಗಿದ್ದೆ, ಏನೇನು ತೊಗೊಂಡು ಬಂದೀನಿ ಅಂತ ತೋರಿಸ್ತೀನಿ. ಇಷ್ಟು A4 ಸೈಜ್ ಪೇಪರ್ಸು ನೋಟ್ಸ್ ಮಾಡೋಕ್ಕೆ ತೊಗೊಂಡು ಬಂದಿದ್ದೀನಿ. ಇಷ್ಟಕ್ಕೆ 40 ರೂಪಾಯಿ. ಮತ್ತು ಸ್ಟಿಕ್ಕಿ ನೋಟ್ಸ್, ಇಂಪಾರ್ಟೆಂಟ್ಸ್ ಏನಾದರೂ ಸ್ಟಿಕ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಮತ್ತು ಇದು A4 ಸೈಜ್ ಪೇಪರ್ಸು, ಒಂದು ಸ್ಕೇಲು ಮತ್ತು 2 ಹೈಲೈಟ್ಸು ಮತ್ತು 2 ಮ್ಯಾಗ್ಝಿನ್, ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ತೊಗೊಂಡ್ಬಂದಿದ್ದೀನಿ. ಓಲ್ಡ್ ಮ್ಯಾಗ್ಝಿನ್ ಎಲ್ಲೂ ಸಿಗಲಿಲ್ಲ, ಹಾಗಾಗಿ ಫೆಬ್ರವರಿ ಮತ್ತು ಜೂನ್ ಈ 2 ಮಂತಿಂದಷ್ಟೇ ಸಿಕ್ತು. ಇವೆರಡೇ ತೊಗೊಂಡು ಬಂದಿದ್ದೀನಿ. ಮತ್ತು ಒಂದಿಷ್ಟು ನೋಟ್ಸ್ ಬರೆಯೋಕ್ಕೆ ಇದೊಂದು ಬುಕ್. ಮತ್ತು ಇದು ಫ್ರೂಟ್ಸ್ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಇದು ಯಾವ ಫ್ರೂಟ್ಸ್ ಅಂತ ನೀವು ಕಮೆಂಟಲ್ಲಿ ತಿಳಿಸ್ಬೇಕು. ಇದು ಯಾವ ಫ್ರೂಟು ಹೇಳಿ. ಇದು ಯಾವ ಫ್ರೂಟ್ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಒಬ್ಬರು ಫ್ರೆಂಡು ನನಗೆ ಕಮೆಂಟ್ ಮಾಡಿದರು, ವರ್ಕ್ ಮತ್ತು ಸ್ಟಡಿ ಎರಡನ್ನೂ ಮ್ಯಾನೇಜ್ ಮಾಡೋಕ್ಕೆ ಆಗಲ್ವಾ ಅಂತ ಕೇಳ್ತಾಯಿದ್ರು. ಅವರಿಗೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ ನೀವು ಏನು ಮಾಡಬೇಕು ಅಂತಂದರೆ, ಮೊದಲು ನಿಮ್ಮ ಕೆಲಸ ಸಮಯವನ್ನು ಫಿಕ್ಸ್ ಮಾಡ್ಕೊಳ್ಳಿ. ನಂತರ ಉಳಿದ ಸಮಯವನ್ನು ನೀವು 1 ಅಥವಾ 2 ಗಂಟೆ ಸ್ಟಡಿ ಸೀಸನ್ ಆಗಿ ಮಾಡ್ಕೋಬೇಕು. ಪ್ರತಿದಿನವೂ ತಪ್ಪದೇನೆ ಕಂಪಲ್ಸರಿಯಾಗಿ ಓದ್ಕೋಬೇಕಾಗತ್ತೆ. ಕಡಿಮೆ ಸಮಯ ಓದಿದರೂ ಪರವಾಗಿಲ್ಲ, ತುಂಬಾ ಎಫೆಕ್ಟಿವ್ ಆಗಿ ಓದ್ಕೋಬೇಕಾಗತ್ತೆ. ವರ್ಕ್ ಜೊತೆ ಸ್ಟಡಿ ಮಾಡೋದು ಸಾಧ್ಯ ಆಗುತ್ತೆ. ಟೈಮ್ ಸಿಕ್ಕಾಗ ಓದೋದು ಅಲ್ಲ, ಓದೋ ಸಮಯವನ್ನು ನಿಗದಿಪಡಿಸಿ ಅದನ್ನು ತಪ್ಪದೇ ಫಾಲೋ ಮಾಡಬೇಕಾಗುತ್ತೆ. ವರ್ಕ್ ಜೊತೆ ಓದಲು ಡೈಲಿ ಪ್ಲ್ಯಾನ್ ತುಂಬಾ ಮುಖ್ಯ ಆಗುತ್ತೆ ಫ್ರೆಂಡ್ಸ್. ಡೈಲಿ ಕಂಪಲ್ಸರಿಯಾಗಿ ಅದನ್ನೇ ಫಾಲೋ ಮಾಡ್ಕೋಬೇಕಾಗತ್ತೆ. ದಿನಕ್ಕೆ 3 ರಿಂದ 5 ಗಂಟೆ ಓದಿದರೂ ಪರವಾಗಿಲ್ಲ, ಕ್ವಾಲಿಟಿ ಸ್ಟಡಿ ಮಾಡಿದರೆ ಸಾಕಾಗತ್ತೆ. ಆದರೆ ರೆಗ್ಯುಲರ್ ಆಗಿ ಇರಬೇಕು ಅಷ್ಟೇ. ಬೆಳಿಗ್ಗೆ 1 ಅಥವಾ 2 ಗಂಟೆ ಮತ್ತು ಸಂಜೆ 2 ರಿಂದ 3 ಗಂಟೆ ಓದಿದರೆ ವರ್ಕ್ ಜೊತೆ ಚೆನ್ನಾಗಿ ಪ್ರಿಪೇರ್ ಆಗಬಹುದು. ಮತ್ತು ಇನ್ನೊಬ್ಬರು ಫ್ರೆಂಡ್ ಕೇಳಿದರು, ಏನಂತ ಅಂದರೆ, ಇವಾಗ 6th to 10th ಬುಕ್ಸ್ಗಳನ್ನು ಯಾವ ವರ್ಷದ್ದು ಓದ್ತಾ ಇದ್ದೀರಾ ಅಂತ. ಒಂದಿಷ್ಟು ಹಳೆಯ ಪುಸ್ತಕಗಳು ಇದ್ದಾವೆ ಫ್ರೆಂಡ್ಸ್, ಮತ್ತು ಒಂದಿಷ್ಟು ಹೊಸ ವರ್ಷದ ಪುಸ್ತಕಗಳನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ 9th 10th ಇದ್ದಾವಲ್ಲ, ನಾವು ಹೊಸ ಪುಸ್ತಕಗಳನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಬಟ್ 6th to 8th ಇದ್ದಾವಲ್ಲ, ಅವು ಓಲ್ಡ್ ಇದ್ದಾವೆ ಫ್ರೆಂಡ್ಸ್. ಯಾಕಂದರೆ ನನಗೆ ಬೇರೆ ಹೊಸ ಪುಸ್ತಕ ಸಿಗಲಿಲ್ಲ, ಹಾಗಾಗಿ. ಮತ್ತು ನಾನು ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ನಲ್ಲ ಫ್ರೆಂಡ್ಸ್, ಆ ಟೈಮಲ್ಲಿ ಹೊಸ ಪುಸ್ತಕಗಳನ್ನು 6th to 8th ಪುಸ್ತಕಗಳನ್ನು ಮಕ್ಕಳಲ್ಲಿ ಇಸ್ಕೊಂಡು ಅದನ್ನು ಸ್ವಲ್ಪ ನಾನು ಓದ್ಕೊಂಡಿದ್ದೀನಿ. ಸ್ವಲ್ಪ ನೋಟ್ಸ್ ಮಾಡ್ಕೊಂಡಿದ್ದೀನಿ, ಬಟ್ ಅದು ನೋಟ್ಸ್ ಮಿಸ್ ಆಗಿದೆ, ಊರಲ್ಲಿ ಬಿಟ್ಟು ಬಂದಿದ್ದೀನಿ ಅನಿಸುತ್ತೆ, ತೊಗೊಂಡು ಬರಬೇಕು. ಮತ್ತು ಇಷ್ಟು ಓದಿದರೆ ಸಾಕಾ ಅಂತ ಕೇಳ್ತಾ ಇರ್ತಾರೆ. ನನಗನ್ನಿಸುತ್ತೆ ಫ್ರೆಂಡ್ಸ್, PCಗಾದರೆ ಇಷ್ಟು ಓದಿದರೆ ಸಾಕು. ನಮ್ಮದು HSTR GPSTR ನಮ್ಮದು ಟೀಚರ್ ವೇ ಇದೆಯಲ್ಲ, ಇಷ್ಟು ಓದಿದರೆ ಸಾಕಾಗಲ್ಲ, ಇನ್ನೂ ಹೆಚ್ಚಾಗಿ ಓದಬೇಕಾಗುತ್ತೆ. 6th to 10th ವರೆಗೂ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು, ಮತ್ತು PUCದು ಆಲ್ ಸಬ್ಜೆಕ್ಟನ್ನು ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಆಥರ್ ಪುಸ್ತಕಗಳನ್ನು ಸ್ವಲ್ಪ ರೆಫರ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. Day 4 ವ್ಲಾಗಲ್ಲಿ ನಾನು ಒಂದು ಪ್ರಶ್ನೆಯನ್ನು ಕೇಳಿದ್ದೆ ನಿಮಗೆ.
ಪ್ರಶ್ನೆ ಯಾವುದು ಅಂದರೆ, ನದಿಯ ಮೇಲಿಂದಲೇ ನಡೆದ ಭಾರತದ ವಿಶೇಷ ಯುದ್ಧ ಯಾವುದು ಅಂತ ಪ್ರಶ್ನೆಯನ್ನು ನಿಮಗೆ ಕೇಳಿದೆ. ಬಟ್ ಯಾರೂ ಸಹ ಸರಿಯಾದ ಉತ್ತರವನ್ನು ಕೊಟ್ಟಿಲ್ಲ ಫ್ರೆಂಡ್ಸ್. ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಸರಾಯ್ ಘಾಟ್ ಸಂಗ್ರಾಮ. ಮೊಘಲರು ಮತ್ತು ಅಹುಮರ ನಡುವೆ ನಡೆದಂತಹ ಯುದ್ಧ. ಈ ಯುದ್ಧ ನೀರಿನ ಮೇಲೇ ನಡೆಯುತ್ತೆ, ನದಿಯ ಮೇಲಿಂದಲೇ ಈ ಯುದ್ಧ ನಡೆಯುತ್ತೆ. ಇದು ಇತಿಹಾಸದಲ್ಲಿ ಸರಾಯ್ ಘಾಟ್ ಸಂಗ್ರಾಮ ಎಂದು ದಾಖಲಾಗಿದೆ. ಓಕೆ ಫ್ರೆಂಡ್ಸ್, ಪ್ರಶ್ನೆಗೆ ಉತ್ತರ ಸಿಕ್ತು ಅಂದ್ಕೊಳ್ತೀನಿ. ಮತ್ತು ಫ್ರೆಂಡ್ಸ್, ನಾನು ಇವತ್ತು ಒಂದು ಪ್ರಶ್ನೆಯನ್ನು ಕೇಳ್ತೀನಿ, ಅದಕ್ಕೆ ನೀವು ಸರಿಯಾದ ಉತ್ತರವನ್ನು ಹೇಳಬೇಕು. ಯಾರು ಸರಿಯಾದ ಉತ್ತರವನ್ನು ಹೇಳ್ತೀರಾ ಅವರ ಹೆಸರನ್ನು ನಾನು ನನ್ನ ವ್ಲಾಗಲ್ಲಿ, ನನ್ನ ವಿಡಿಯೋದಲ್ಲಿ ಅವರ ಹೆಸರನ್ನು ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಪ್ರಶ್ನೆ, ಸುಪ್ರೀಂ ಕೋರ್ಟ್ನ ಕೊಲಿಜಿಯಂನಲ್ಲಿರುವ ಏಕೈಕ ಮಹಿಳಾ ಸದಸ್ಯೆ ಯಾರು? ಗೊತ್ತಾಯ್ತಾ ಫ್ರೆಂಡ್ಸ್? ಓಕೆ, ಉತ್ತರವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತು ಓನ್ಲಿ ನಾನು 5 ತಾಸು ಸ್ಟಡಿ ಮಾಡೋಕ್ಕೆ ಸಾಧ್ಯ ಆಯಿತು. ಸಂಡೇ ಆಗಿರೋದ್ರಿಂದ ಜಾಸ್ತಿ ಓದೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಡೇ 6 ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋಗಳನ್ನು ನೋಡ್ತಾ ಇರಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್. ಓಕೆ ಫ್ರೆಂಡ್ಸ್, ಬಾಯ್. ನಾಳೆ ಸಿಗ್ತೀನಿ.